ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನಗಳು ನಮ್ಮ ವಿಶ್ವಾಸ ನೈಜ ವಿಶ್ವಾಸವಾಗಬೇಕು. ಯಾವಾಗಲೂ ಅದ್ಭುತ ಕೋರುವ ಮತ್ತು ಸೂಚಕ ಕಾರ್ಯಗಳನ್ನು ಬಯಸುವ ವಿಶ್ವಾಸ ಒಂದು ಸುಳ್ಳಾದ ತಾತ್ಕಾಲಿಕ ವಿಶ್ವಾಸವಾಗಿದೆ. ಅದರಿಂದ ನಮ್ಮ ನಿತ್ಯತೆಗೆ ಏನೂ ಲಾಭವಿಲ್ಲ ಎಂಬುದಾಗಿ ನಮಗೆ ಕಲಿಸಿಕೊಡ್ತವೆ. ಯೇಸು ಸ್ವಾಮಿ ಗಲೀಲಕ್ಕೆ ಹೋದಾಗ ಪ್ರವಾದಿಗೆ ತನ್ನ ಸ್ವಗ್ರಾಮದಲ್ಲಿ ಮರ್ಯಾದೆ ಇಲ್ಲ ಎಂದು ಅವರೇ ಸಾರಿದ್ರು. ಯಾಕಂತೇಳಿದರೆ ಆ ಜನರು ಕಾನಾ ಊರಿನ ಮದುವೆಯಲ್ಲಿ ನೀರು ದ್ರಾಕ್ಷಾರಸವನ್ನಾಗಿ ಮಾಡಿದ ಅದ್ಭುತ ನೋಡಿದ್ರೂ ಕೂಡ ಯೇಸು ದೇವರಿಂದಲೇ ಬಂದವರು ಎಂಬ ನೈಜ ವಿಶ್ವಾಸಕ್ಕೆ ಅವರು ಬಂದಿದ್ದಿಲ್ಲ. ಅವರು ಅದ್ಭುತಗಳಿಗಾಗಿ ಸೂಚಕ ಕಾರ್ಯಗಳಿಗಾಗಿ ಮಾತ್ರ ಯೇಸುವನ್ನು ಹುಡುಕ್ತಾ ಇದ್ರು. ಯೇಸು ಗಲೀಲಕ್ಕೆ ಬಂದ ಸಮಯದಲ್ಲಿ ರಾಜ ಸೇವೆಯಲ್ಲಿದ್ದ ಒಬ್ಬ ಅಧಿಕಾರಿ ತನ್ನ ಸಾವಿನ ದವಡೆಯಲ್ಲಿರುವ ಮಗನ ಸೌಖ್ಯಕ್ಕಾಗಿ ಯೇಸು ಬಳಿಗೆ ಬಂದು ತನ್ನ ಮಗನಿಗೆ ಬದುಕಿಸಬೇಕೆಂದು ಬೇಡುತ್ತಾನೆ. ಪ್ರಿಯರೇ, ಕಾಯಿಲೆ ಕಷ್ಟ ನಷ್ಟ ಯಾರಿಗೆ ಬೇಕಾದರೂ ಬಡವ ಶ್ರೀಮಂತ ಎನ್ನದೇ ಬರ್ಬೋದು. ಅವನಿಗೆ ಯೇಸು ಹೇಳ್ತಾರೆ, ಸೂಚಕ ಮತ್ತು ಅದ್ಭುತ ಕಾರ್ಯಗಳನ್ನು ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ ಎಂದು ಹೇಳ್ತಾರೆ. ಅಂದರೆ ಆ ಅಧಿಕಾರಿಯಲ್ಲಿ ಕೂಡ ಯೇಸು ಅದ್ಭುತ ಸ್ವರೂಪಿ ಎಂಬ ವಿಶ್ವಾಸ ಇತ್ತು. ಆದರೆ ಆತನಲ್ಲಿ ಯೇಸು ರಕ್ಷಣೆ ತಂದುಕೊಡುವ ದೇವರ ಪುತ್ರ, ಅವರಲ್ಲಿ ಜೀವವಿದೆ, ಯಥೇಚ್ಛವಾದ ಜೀವವಿದೆ ಎಂಬ ನೈಜ ವಿಶ್ವಾಸ ಆ ಅಧಿಕಾರಿಯಲ್ಲೂ ಇದ್ದಿಲ್ಲ. ಯೇಸು ಆತನಿಗೆ ತಪ್ಪಾದ ವಿಶ್ವಾಸದ ಕುರಿತು ಅರಿವನ್ನು ನೀಡಿದಾಗ ಆ ಅಧಿಕಾರಿ ದೀನತೆಯಿಂದ ಸ್ವೀಕಾರ ಮಾಡ್ತಾನೆ. ನನ್ನ ಮಗ ಪ್ರಾಣ ಬಿಡುವ ಮೊದಲೇ ಬನ್ನಿ ಸ್ವಾಮಿ ಎಂದು ಅಂಗಲಾಚುತ್ತಾನೆ. ಆಗ ಯೇಸು, ಹೋಗು, ನಿನ್ನ ಮಗನು ಬದುಕುತ್ತಾನೆ ಎಂದು ಹೇಳಿದಾಗ ನಾವು ನೋಡ್ತೇವೆ ಆತ ಯೇಸು ಮಾತನ್ನು ನಂಬಿ ಹೊರಟು ಹೋಗ್ತಾನೆ. ಆತನ ವಿಶ್ವಾಸ ಯೇಸು ಮನೆಗೆ ಬರದೇ ಹೋದರೂ ಕೂಡ ಅವರ ಮಾತುಗಳಲ್ಲಿ ವಾಕ್ಯದಲ್ಲಿ ಶಕ್ತಿ ಇದೆ ಎಂದು ಅವನಿಗೆ ಅರಿವಾಗುತ್ತೆ. ಯೇಸು ಹೇಳಿದಂತಾಗುತ್ತದೆ ಎಂದು ಆತ ವಿಶ್ವಾಸಿಸಿದ. ಯೇಸು ಯಾರಾಗಿದ್ದಾರೆ ಎಂಬ ಒಂದು ವಿಶ್ವಾಸ ಆತನಿಗೆ ಬರುತ್ತೆ. ಆತನ ಮಗ ಸೌಖ್ಯ ಪಡೆಯುವುದು ಮಾತ್ರವಲ್ಲ, ಆತನ ಇಡೀ ಕುಟುಂಬ ಯೇಸುವನ್ನು ವಿಶ್ವಾಸಿಸಿ ರಕ್ಷಣೆ ಪಡೆಯುತ್ತಾರೆ. ಪ್ರಿಯರೇ, ನಾವಿಂದು ಅನೇಕರು ನಮ್ಮ ಜೀವಿತದಲ್ಲಿ ಅದ್ಭುತಕ್ಕಾಗಿ ಸೂಚಕ ಕಾರ್ಯಕ್ಕಾಗಿ ಯೇಸುವಲ್ಲಿ ನಂಬಿಕೆ ಇಟ್ಟು ಹೋಗಿದ್ದೇವೆ. ನಾವು ಅನೇಕ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಕಂಡಿದ್ದೇವೆ. ಆದರೆ ಅದು ನೈಜ ವಿಶ್ವಾಸ ಅಲ್ಲ. ಯೇಸು ಇವತ್ತು ನಮಗೆ ಎಲ್ಲರಿಗೂ ಕರೆ ಕೊಡ್ತಾರೆ, ನಾವು ನೈಜ ವಿಶ್ವಾಸಕ್ಕೆ ಬರಬೇಕು. ಯೇಸುವೇ ದೇವರ ಪುತ್ರ, ಲೋಕೋದ್ಧಾರಕ, ನಮ್ಮ ರಕ್ಷಕ, ನನ್ನ ಪ್ರಭು ಅಂತೇಳಿ ನಾವು ವೈಯಕ್ತಿಕವಾಗಿ ಯೇಸುವನ್ನು ನಮ್ಮ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು ಮತ್ತು ಅವರಲ್ಲಿರುವ ನಿತ್ಯ ಜೀವವನ್ನು ಸವಿಬೇಕು. ಇದೇ ದೇವರು ಬಯಸುವ ಒಂದು ವಿಶ್ವಾಸವಾಗಿದೆ. ಹಾಗಾದರೆ ಪ್ರಿಯರೇ, ನಮ್ಮಲ್ಲಿರುವ ತಪ್ಪಾದ ನಂಬಿಕೆಯನ್ನು ತೆಗೆದುಹಾಕೋಣ, ನೈಜ ವಿಶ್ವಾಸಕ್ಕೆ ನಾವು ಬರೋಣ. ಹೀಗೆ ನಾವು ದೇವರನ್ನು ಮೆಚ್ಚಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.